ಮೇ ತಿಂಗಳ ಕೊನೆಯಲ್ಲಿ ಸುರಿದಿದ್ದಂತಹ ರಣಮಳೆಗೆ ಕೊಲ್ಯದ ಸಾರಸತ್ವ ಕಾಲೋನಿಯ ನಿವಾಸಿ 90 ವರ್ಷದ ವೃದ್ಧೆ ಗಿರಿಜಾ ಗಟ್ಟಿಯವರ ಗುಡಿಸಲಿನ ಮೇಲೆ ಪಕ್ಕದ ಖಾಸಗಿ ಶಾಲೆಯ ಆವರಣ ಗೋಡೆ ಕುಸಿದ ಬಿದ್ದು ಮನೆ ಸಂಪೂರ್ಣ ನೆಲಸಮಗೊಂಡಿತ್ತು. 4 ದಿವಸಗಳ ಹಿಂದಷ್ಟೇ ಮನೆ ಮಂದಿಯನ್ನ ಬೇರೆಡೆಗೆ ಸ್ಥಳಾಂತರಿಸಿದ್ರಿಂದ ಅದೃಷ್ಟವಶಾತ್ ಕುಟುಂಬವು ಬದುಕುಳಿದಿತ್ತು. ಆದ್ರೆ ಮನೆ ಕಳೆದುಕೊಂಡು ಕಂಗಾಲಾಗಿದ್ದ ವೃದ್ಧಿಗೆ ಉಳ್ಳಾಲದ ಯುವ ನಾಯಕ ಗಟ್ಟಿ ಫಿಟ್ ಲೈನ್ ಜಿಮ್ನ ಮಾಲಕ ಅರುಣ್ ಕುಮಾರ್ ಗಟ್ಟಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸಮಾಜ ಸೇವಕಿ ಧನಲಕ್ಷ್ಮಿ ಗಟ್ಟಿ ಹಾಗೂ ಆಸರಿಯಾಗಿ ನಿಂತಿದ್ದು ದಾನಿಗಳ ನೆರವಿನಿಂದ ಸುಂದರ ಮನೆ ನಿರ್ಮಿಸಿದ್ದಾರೆ. ಗಿರಿಜಾ ಅವರು ಸಾರಸತ್ವ ಕಾಲೋನಿಯ 5 ಸೆನ್ಸ್ ಸಣ್ಣ ಜಾಗದಲ್ಲಿ ಮಣ್ಣಿನ ಇಟ್ಟಿಗೆಯ ಮನೆಯನ್ನ ಕಟ್ಟಿಕೊಂಡು ಕಳೆದ 50 ವರ್ಷಗಳಿಂದಲೂ ಅಲ್ಲಿಯೇ ನೆಲೆಸಿದ್ರು. ಅವರ ಕಿರಿಯ ಮೊಮ್ಮಗಳ ಪತಿ ಕೊರೋನಾ ಸಂದರ್ಭದಲ್ಲಿ ಕಾಯಿಲೆಗೆ ತುತ್ತಾಗಿ ತೀರಿ ಹೋಗಿದ್ರಿಂದ ಮೊಮ್ಮಗಳು ಸಣ್ಣ ಪ್ರಾಯದಲ್ಲೇ ವಿಧವೆಯಾಗಿದ್ಲು. ಮೊಮ್ಮಗಳು ಮತ್ತು ಆಕೆಯ 2 ಪುಟ್ಟ ಮಕ್ಕಳನ್ನ ಸಾಕುವ ಜವಾಬ್ದಾರಿಯು ಗಿರಿಜಾ ಹೆಗಲ ಮೇಲಿತ್ತು. ಇಂತಹ ದಯಾನೀಯ ಸ್ಥಿತಿಯಲ್ಲಿದ್ದ ರಣಮಳೆಗೆ ಗಿರಿಜಾ ಅವರ ಮನೆಯೂ ಕೂಡ ಕುಸಿದು ಬಿದ್ದಿತ್ತು. ಈ ಕುಟುಂಬದ ಕಷ್ಟವನ್ನ ಕಂಡು ಧನಲಕ್ಷ್ಮಿ ಅವರು ಮೊದಲಿಗೆ ಗಿರಿಜಾ ಅವರ ವಿಧವೆ ಮೊಮ್ಮಗಳಿಗೆ ಜೀವನೋಪಾಯಕ್ಕಾಗಿ ಕುತ್ತಾರಿನ ಶಿಶುಪಾಲನಾ ಕೇಂದ್ರದಲ್ಲಿ ಶಿಶುಪಾಲಕಿ ಉದ್ಯೋಗವನ್ನ ಒದಗಿಸಿಕೊಟ್ಟಿದ್ದಾರೆ. ಅರುಣ್ ಕುಮಾರ್ ಗಟ್ಟಿ ಅಗರಿಮಾರ್ ಮತ್ತು ದಾನಿಗಳ ನೆರವಿನಿಂದ ವೃದ್ಧೆಗೆ ಮನೆ ಕಟ್ಟಿಕೊಡಲು ಮುಂದಾಗಿದ್ದು ಆ ನಿಟ್ಟಿನಲ್ಲಿ ಕುಟುಂಬವನ್ನ ಬೇರೆಡೆ ಸ್ಥಳಾಂತರಿಸಿದ್ರು. ಗೋರಿಗುಡ್ಡೆ ಕಿಟೇಲ್ ಪಿಯು ಕಾಲೇಜ್ನ ಪ್ರಾಂಶುಪಾಲ ವಿಠಲ್ ಮಾಸ್ಟರ್ ಅವರು ತನಗೆ ಸೇರಿದ ಕೊಲ್ಯಾದ ಖಾಲಿ ಮನೆಯಲ್ಲಿ ಗಿರಿಜಾ ಕುಟುಂಬಕ್ಕೆ 3 ತಿಂಗಳ ಕಾಲ ಉಚಿತವಾಗಿ ಆಶ್ರಯವನ್ನ ನೀಡಿದ್ರು. ಬಳಿಕ ಕುಟುಂಬವನ್ನ ಸೋಮೇಶ್ವರ ಉಚ್ಚಿಲದ ಬಾಡಿಗೆ ಮನೆಗೆ ಸ್ಥಳಾಂತರಿಸಲಾಗಿತ್ತು. ಕುಟುಂಬ ಸ್ಥಳಾಂತರಗೊಂಡ 4 ದಿನದಲ್ಲಿ ಸುರಿದಂತಹ ಜಡಿ ಮಳೆಗೆ ಹಳೆ ಮನೆಯ ಮೇಲೆ ಶಾಲೆಯ ಆವರಣ ಗೋಡೆ ಕುಸಿದಿದ್ದು ಭಾರಿ ಅನಾಹುತ ತಪ್ಪಿತ್ತು. ಗಿರಿಜಾ ಕುಟುಂಬಕ್ಕೆ ಮನೆ ಕಟ್ಟಿಕೊಡಲು ಮುಂದಾದ ಅರುಣ್ ಕುಮಾರ್ ಗಟ್ಟಿ ಮತ್ತು ಧನಲಕ್ಷ್ಮಿಯವರ ಸಾಮಾಜಿಕ ಕಳಕಳಿಗೆ ಸ್ವಜಾತಿ ಬಾಂಧವರು ಆರಂಭದಲ್ಲಿ 52,000 ರೂಪಾಯಿಗಳಷ್ಟು ದೇಣಿಗೆಯನ್ನ ನೀಡಿದ್ರು. ಕಳೆದ ಡಿಸೆಂಬರ್ ತಿಂಗಳ ಸಂಕಷ್ಟ ಚತುರ್ಥಿಯಂದು ನೂತನ ಮನೆ ನಿರ್ಮಾಣ ಕಾಮಗಾರಿಗೆ ಮುಹೂರ್ತವನ್ನ ನೆರವೇರಿಸಲಾಗಿತ್ತು. ಸೋಮೇಶ್ವರ ಪುರಸಭೆ ಉಪಾಧ್ಯಕ್ಷರಾದ ರವಿಶಂಕರ ಸೋಮೇಶ್ವರ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪುರುಷೋತ್ತಮ್ ಗಟ್ಟಿ ಮತ್ತು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿಯವರ ಪ್ರಯತ್ನದಿಂದ ಗಿರಿಜಾ ಅವರಿಗೆ ಸರ್ಕಾರದ ಪ್ರಕೃತಿ ವಿಕೋಪ ಯೋಜನೆಯಡಿ 1.20 ಲಕ್ಷ ರೂಪಾಯಿ ಪರಿಹಾರಧನ ಕಳೆದ ವಾರ ಬಿಡುಗಡೆಯಾಗಿದೆ. ಗಿರಿಜಾ ಅವರ ಮನೆ ನಿರ್ಮಾಣ ಕಾಮಗಾರಿಯನ್ನ ಫೆಬ್ರವರಿ ತಿಂಗಳ ಮೊದಲ ವಾರದೊಳಗೆ ಸಂಪೂರ್ಣಗೊಳಿಸುವ ಉದ್ದೇಶವಿದೆ. ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯನ್ನು ನಿರ್ಮಿಸಲಾಗ್ತಾ ಇದೆ. ಸ್ವಜಾತಿ ಸಮಾಜ ಬಾಂಧವರಲ್ಲದೆ ಎಲ್ಲಾ ಸಮಾಜ ಬಾಂಧವರು, ಸಂಘ ಸಂಸ್ಥೆಗಳು ಉದಾರ ಮನಸ್ಸಿನಿಂದ ವಸ್ತು ರೂಪ ಅಥವಾ ಧನ ಸಹಾಯ ನೀಡಿ ಸಹಕರಿಸಿದ್ದಾರೆ. ಕಾಮಗಾರಿ ಪೂರ್ಣಗೊಳಿಸಲು ಇನ್ನಷ್ಟು ಸಹಾಯವನ್ನ ನಿರೀಕ್ಷಿಸ್ತಾ ಇದ್ದೇವೆ. ಮನೆ ನಿರ್ಮಾಣ ಕಾರ್ಯದಲ್ಲಿ ಯುವ ನಾಯಕ ಅರುಣ್ ಗಟ್ಟಿ ನನ್ನೊಂದಿಗೆ ನಿರಂತರ ಸಹಕರಿಸ್ತಾ ಇದ್ದು, ಗುತ್ತಿಗೆದಾರ ಸುಂದರ್ ಗಟ್ಟಿ ಅವರು ಕಡಿಮೆ ವೆಚ್ಚದಲ್ಲಿ ಸುಸಜ್ಜಿತ ಮನೆಯನ್ನ ನಿರ್ಮಿಸುತ್ತಿದ್ದಾರೆಂದು ಧನಲಕ್ಷ್ಮಿ ಗಟ್ಟಿ ತಿಳಿಸಿದ್ದಾರೆ.